ಸಮಾಧಾನ ಆಯ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನೋಡೋದ್ರ ಬದಲು ನನ್ ಕಣ್ಣಾದ್ರೂ ಹಿಂಗೋಗ್ಬಾರ್ದೆ. ಯಾಕೆ ಸೀತಕ್ಕ ಅಪಶಕುನ ಮಾತಾಡ್ತೀಯ? ಶಕುನ ಚೆನ್ನಾಗೆ ಇದ್ದಿದ್ರೆ ನಾನ್ ಯಾಕೋ ಅಪಶಕುನ ನುಡಿತಿದ್ದೆ? ಮಗು ಇರೋ ಮನೆ ಅಂದ್ರೆ ಹೇಗಿರ್ಬೇಕು? ಮಗು ಅಳ್ತಾ ಇರ್ಬೇಕು, ಮನೆಯವರೆಲ್ಲಾದ್ರೂ ಆರೈಕೆ ಮಾಡ್ತಾ ಇರ್ಬೇಕು, ಮನೆಯೆಲ್ಲ ಲಕ 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 ಅಂತ ಹೊಳಿತಾ ಇರ್ಬೇಕು. ಆದ್ರೆ ನಮ್ಮ ಮನೆಯಲ್ಲಿ ಸ್ಮಶಾನದ ವಾತಾವರಣ ಆಗೋಗ್ಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಮಗು ಹೊಟ್ಟೆಗಿಲ್ಲ ಅಂತ ಅತ್ತು ಅತ್ತು ಸುಸ್ತಾಗಿ ಸದ್ದೆ ಮಾಡ್ತಾ ಇಲ್ಲ. ಇವಳಕ್ ನೋಡಿದ್ರೆ ಜ್ವರನೇ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಹೇಳೋದು, ಮನೆಯಲ್ಲಿ ದೊಡ್ಡೋರ್ ಮಾತು ಕೇಳಬೇಕು ಅಂತ. ಬೈಕೆ ಬೈಕೆ ಅಂತ ನೀರಿಗೆ ಬಿದ್ದಿದ್ದೇನು, ಉಪವಾಸ ಮಾಡಿದ್ದೇನು, ಭಿಕ್ಷೆ ಬೇಡಿದ್ದೇನು, ಈಗ ಅನುಭವಿಸ್ತಾ ಇದ್ದಾಳೆ. ಗರ್ಭಿಣಿಯಾದವಳಿಗೆ ಹಾರೈಕೆ ಅನ್ನೋದಿರುತ್ತೆ. ಒಂದೇ ಒಂದಿನ ಅದು ಮಾಡ್ಕೊಂಡಿದ್ದಾಳ ಇವಳು? ಬೇಡ ಬೇಡ ಅಂದ್ರು ಯೋಗೇಂದ್ರನ್ ಮನೇಲಿ ಹೋಗಿ ಊಟ ಮಾಡಿದ್ಲು, ಹೊಟ್ಟೆ ನೋವು ಅಂತ ಒದ್ದಾಡಿದ್ಲು. ಮತ್ತೆ ಅವ್ರ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅವಳಕ್ಕಿ ತಿನ್ಲು. ಇಷ್ಟೆಲ್ಲ ಆದ್ಮೇಲಾದ್ರೂ ಬುದ್ಧಿ ಬೇಡವೆ? ಅವಳು ತಂದು ಕೊಟ್ಲಂತೆ, ಇವಳು ಲೇಹ್ಯ ತಿನ್ಲಂತೆ. ಅದ್ರಲ್ಲದ್ ಏನು ಹೆಚ್ಚಿತ್ತು, ಏನು ಕಡಿಮೆ ಇತ್ತು, ದೇವ್ರಿಗೆ ಗೊತ್ತು. ಸಂಭ್ರಮದಲ್ಲಿ ಇರ್ಬೇಕಾಗಿದ್ದು ಮನೆ ಈಗ ಸಂಭ್ರಮ ಸೂತ್ಕ ಆಗಿದೆ. ಯಾರು ನೋಡಕ್ ಬಂದ್ರು ನಮ್ಮನ್ನ? ಇದೆಲ್ಲ ಸಂಕಟ ಪಡ್ಕೊಂಡು ಓದಾಡ್ತಿದ್ರೆ ಸಮಾಧಾನದ ಮಾತಾಡೋದ್ ಬಿಟ್ಟು ಈಗಲೂ ಕುಂಕ ನಿಂದು? ಹೌದು ಕಣೋ, ನಂದು ಕೊಂಕೆ. ನನ್ನ ಸಂಕಟನ ನಾನು ಹೀಗೆ ವ್ಯಕ್ತಪಡಿಸ್ಕೊಳ್ಳೋದು. ನನ್ನ ಬಾಯಿ ಮುಚ್ಚಕ್ ಬರ್ಬೇಡ, ಹೋಗೋ.